ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ. ಒಂದು ವಿದ್ಯಾರ್ಥಿ ಮಾತ್ರ 625 ಅಂಕಗಳಿಗೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ, ಮೆಳ್ಳಿಗೇರಿ, ಮುಧೋಳ. ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 624 ಅಂಕಗಳನ್ನ 7 ವಿದ್ಯಾರ್ಥಿಗಳು, 623 14 ವಿದ್ಯಾರ್ಥಿಗಳು ಪಡೆದಿದ್ದಾರೆ. 622 ಅಂಕಗಳನ್ನ 21 ವಿದ್ಯಾರ್ಥಿಗಳು, 621 ಅಂಕಗಳನ್ನ 44, 620 ಅಂಕಗಳನ್ನು 64 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅವರ ಮಾಹಿತಿಯನ್ನು ನಾವು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೀವಿ. ಇನ್ನು ಶಾಲಾ ವಿಧವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಅದೇ ಮಾಹಿತಿಯನ್ನು ನಾವು ಶಾಲಾವಾರು ನಿಮಗೆ ಕೊಟ್ಟಿದ್ದೀವಿ. ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರಗಳನ್ನ ಕೂಡ ನಾವು ನಿಮಗೆ ಈಗ ಕೊಟ್ಟಿದ್ದೀವಿ. ಪ್ರಥಮ ಭಾಷೆಯಲ್ಲಿ 7664 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ದ್ವಿತೀಯ ಭಾಷೆಯಲ್ಲಿ 5593 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ತೃತೀಯ ಭಾಷೆಯಲ್ಲಿ 10890 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಗಣಿತದಲ್ಲಿ 784 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ವಿಜ್ಞಾನ ವಿಷಯದಲ್ಲಿ 277 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಸಮಾಜ ವಿಜ್ಞಾನ ವಿಷಯದಲ್ಲಿ 2060 ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮಾಧ್ಯಮವಾರು ಫಲಿತಾಂಶವನ್ನು ನಾವು ನೋಡಿದ್ರೆ, ಕನ್ನಡ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 85.59 ಅದು ಲಾಸ್ಟ್ ಇಯರ್ದು, ಈ ವರ್ಷ 69.34% ಶೇಕಡವಾರು ಫಲಿತಾಂಶ ಇದೆ. ಆಂಗ್ಲ ಭಾಷೆಯ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 88.29 ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಉರ್ದು ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು 63.49 ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಮರಾಠಿ ಮಾಧ್ಯಮದಲ್ಲಿ 69.32%, ತೆಲುಗು ಮಾಧ್ಯಮದಲ್ಲಿ 75.59%, ತಮಿಳು ಮಾಧ್ಯಮದಲ್ಲಿ 73.68%, ಹಿಂದಿ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಶೇಕಡವಾರು ಫಲಿತಾಂಶ 68.87% ಆಗಿದೆ. ಶ್ರೇಣಿವಾರು ಫಲಿತಾಂಶ A+ ಅಂದರೆ 90ಇಂದ 100% ಇರುವಂಥ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು 39,034 ವಿದ್ಯಾರ್ಥಿಗಳಿದ್ದಾರೆ. ಶೇಕಡವಾರು 5.58. A ಅಂದರೆ 80ಇಂದ 89% ವಿದ್ಯಾರ್ಥಿಗಳ ಸಂಖ್ಯೆ 86,619. ಶೇಕಡವಾರು ಫಲಿತಾಂಶ 12.39. B+ ಅಂದರೆ 70ಇಂದ 79% ಗಳಿಸಿರುವಂಥದ್ದು. ಒಟ್ಟು ವಿದ್ಯಾರ್ಥಿಗಳು 1,12,472. ಶೇಕಡವಾರು ಫಲಿತಾಂಶ 16.09. B 60ಇಂದ 69% ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು 1,39,178.